ಪಾಕಿಸ್ತಾನ ಇಬ್ಬಾಗ, ಒಂದೇ ರಾತ್ರಿ 14 ನಗರಗಳಲ್ಲಿ ಯುದ್ಧ, 18 ಮಂದಿ ಜೀವಂತ ಸೆರೆ. ಆಪರೇಷನ್ ಹೆರೋಫ್ 2.0 ಕರಾಳ ಸತ್ಯ, ಭಾರತವೇ ಮಾಡಿದ್ದು ಅಂತ ಪಾಕಿಸ್ತಾನ ಆಪಾದನೆ. ನಮಸ್ಕಾರ ವೀಕ್ಷಕರೇ, ಪಾಕಿಸ್ತಾನದ ಇತಿಹಾಸದಲ್ಲಿ ಇದೊಂದು ಕರಾಳ ದಿನ. 1971ರಲ್ಲಿ ಭಾರತ ಎದುರು ಮೊಂಡಿ ಊರಿದ್ದ ಪಾಕಿಸ್ತಾನ ಸೇನೆಗೆ ಈಗ ತನ್ನದೇ ನೆಲದಲ್ಲಿ ತನ್ನದೇ ಜನರ ಎದುರು ಅದೇ ಪರಿಸ್ಥಿತಿ ಬಂದೊದಗಿದೆ. ಊಹಿಸಿಕೊಳ್ಳಿ, ಒಂದು ದೇಶದ 14 ಪ್ರಮುಖ ನಗರಗಳ ಮೇಲೆ ಒಂದೇ ಸಮಯಕ್ಕೆ ಏಕಕಾಲದಲ್ಲಿ ದಾಳಿ ನಡೆದ್ರೆ ಏನಾಗಬೇಡ. ಇದು ಯಾವುದೋ ಗಡಿ ಚಕಮಕಿಯಲ್ಲ, ಇದೊಂದು ಪಕ್ಕಾ ಸಿವಿಲ್ ವಾರ್. ಬಲೂಚಿ ಲಿಬರೇಷನ್ ಆರ್ಮಿ ನಡೆಸಿದ ಆಪರೇಷನ್ ಹೆರೋಫ್ 2.0 ಪಾಕಿಸ್ತಾನದ ಬೆನ್ನು ಮೂಳೆಯನ್ನೇ ಮುರಿದು ಹಾಕಿದೆ. ಅಂಕಿಅಂಶಗಳನ್ನು ಕೇಳಿದರೆ ಎದೆ ಜಲ್ಲೆನಿಸುತ್ತೆ. ಒಂದೇ ದಿನ ಬರೋಬ್ಬರಿ 92 ಪಾಕಿಸ್ತಾನಿ ಭದ್ರತಾ ಸಿಬ್ಬಂದಿ ಪ್ರಾಣ ಚೆಲ್ಲಿದ್ದಾರೆ. ಅದಕ್ಕಿಂತ ಅಮಾಯಕರ ಸಂಗತಿ ಎಂದರೆ 18 ಸೈನಿಕರನ್ನ ಯುದ್ಧ ಕೈದಿಗಳಂತೆ ಜೀವಂತವಾಗಿ ಸೆರೆ ಹಿಡಿಯಲಾಗಿದೆ. ರಸ್ತೆಗಳು ಬ್ಲಾಕ್ ಆಗಿವೆ, ಪೊಲೀಸ್ ಠಾಣೆಗಳು ಉಗ್ರರ ವಶವಾಗಿವೆ, ಸೇನಾ ಕಚೇರಿಗಳು ಧಗಧಗನೆ ಹೊತ್ತಿ ಉರಿತಾಗಿವೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ತನ್ನ ಹಳೆ ಚಾಳಿ ಮುಂದುವರಿಸಿ ಇದಕ್ಕೆಲ್ಲ ಭಾರತವೇ ಕಾರಣ ಅಂತ ಬೊಟ್ಟು ಮಾಡಿದೆ. ಆದರೆ ಭಾರತ ಈ ಬಾರಿ ಸುಮ್ಮನೆ ಕೂತಿಲ್ಲ, ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಕೊಟ್ಟಿದೆ. ನಿಜಕ್ಕೂ ಏನಿದು ಆಪರೇಷನ್ ಹೆರೋಫ್? ಬಲೂಚಿಸ್ತಾನ್ ಪಾಕಿಸ್ತಾನದಿಂದ ಬೇರೆಯಾಗುವ ಹಂತಕ್ಕೆ ತಲುಪಿದು ಬಿಟ್ಟಿದೆಯಾ? 18 ಸೈನಿಕರನ್ನ ಕಿಡ್ನಾಪ್ ಮಾಡಿದ್ದು ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ಪಾಕಿಸ್ತಾನದ ರಕ್ತಸಿಕ್ತ ಅಧ್ಯಾಯವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೋಡಿ, ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ ಯುದ್ಧ ನಡೀತಾ ಇದೆ. ಆದರೆ ಪಾಕಿಸ್ತಾನ ಏನು ಹೇಳ್ತಾ ಇದೆ? ಭಾರತವೇ ಯುದ್ಧವನ್ನ ಮಾಡ್ತಾ ಇದೆ, ಬಲೂಚಿಗಳನ್ನ ಭಾರತವೇ ಚೂ ಬಿಟ್ಟು ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಪ್ಲಾನ್ ಮಾಡಿದೆ ಅಂತ ಪಾಕಿಸ್ತಾನ ಭಾರತದ ಮೇಲೆ ಆಪಾದನೆ ಮಾಡ್ತಾ ಇದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಮೋದಿಯವರು ಈ ಸುಳ್ಳು ಆಪಾದನೆಗಳಿಗೆ ತಕ್ಕ ಉತ್ತರ ಕೊಡಬೇಕಾ? ಮತ್ತೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕಂತಂದ್ರೆ ಈ ನೀರು ಬಂದ್ ಮಾಡಬೇಕಾ? ಬೇಳೆ, ಕಾಳು, ಆಹಾರ ಪದಾರ್ಥ, ತರಕಾರಿ, ಸೊಪ್ಪು, ಕಡಿ ಇವೆಲ್ಲವನ್ನ ಪಾಕಿಸ್ತಾನಕ್ಕೆ ಬಂದ್ ಮಾಡಬೇಕಾ? ಪಾಕಿಸ್ತಾನಿಗಳಿಗೆ ಬುದ್ಧಿ ಬರಬೇಕಂತಂದ್ರೆ ಮೋದಿಯವರು ಯಾವ ಹೆಜ್ಜೆ ತಗೊಳ್ಬೇಕು? ದಿಟ್ಟ ಹೆಜ್ಜೆ ತಗೊಳ್ಬೇಕಾ, ತಗೊಳ್ಬಾರ್ದ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಏನಿದು ಆಪರೇಷನ್ ಹೆರೋಫ್ 2.0 ಬೆಚ್ಚಿ ಬೀಳಿಸುವ ಪ್ಲಾನ್ ರಿವೀಲ್ ಆಗಿದೆ. ವೀಕ್ಷಕರೇ, ಮೊದಲಿಗೆ ಈ ಆಪರೇಷನ್ ಹೆಸರೇ ಭಯಾನಕವಾಗಿದೆ. ಹೆರೋಫ್ ಅಂತಂದ್ರೆ ಬಲೂಚಿ ಭಾಷೆಯಲ್ಲಿ ಕತ್ತಲ ಚಂಡಮಾರುತ ಅಥವಾ ವಿನಾಶಕಾರಿ ಗಾಳಿ ಅಂತ ಅರ್ಥ. BLA ಸಂಘಟನೆ ಹೇಳೋ ಪ್ರಕಾರ, ಅಂದರೆ ಬಲೂಚಿ ಲಿಬರೇಷನ್ ಆರ್ಮಿ ಹೇಳೋ ಪ್ರಕಾರ, ಇದು ಕೇವಲ ಭಯೋತ್ಪಾದಕ ದಾಳಿಯಲ್ಲ, ಇದೊಂದು ಮಿಲಿಟರಿ ಕಾರ್ಯಾಚರಣೆ. ರಾತ್ರಿ ಬೆಳಗಾಗೋದ್ರೊಳಗೆ ಸರಿಯಾಗಿ 6 ಗಂಟೆ ಸುಮಾರಿಗೆ ಬೆಳಗ್ಗೆ ಈ ಆಪರೇಷನ್ ಶುರುವಾಗತ್ತೆ. ಒಂದಲ್ಲ ಎರಡಲ್ಲ, ಬಲೂಚಿಸ್ತಾನದ ಬರೋಬ್ಬರಿ 14 ನಗರಗಳಲ್ಲಿ ಒಟ್ಟಿಗೆ ಬಾಂಬ್ಗಳು ಸ್ಫೋಟವಾಗಿವೆ. ಕಿಟ್ವಾ, ಮಸ್ತೂಂಗ್, ಗ್ವಾದರ್, ನೋಶ್ಕಿ, ಕಲಾತ್, ಪಂಜ್ಗುರ್ ಹೀಗೆ ಪ್ರಮುಖ ನಗರಗಳ ಮೇಲೆ ಬಲೂಚಿ ಫೈಟರ್ ಜೆಟ್ಗಳು ಅಟ್ಯಾಕ್ ಮಾಡಿವೆ. ಇನ್ನು ಗುರಿ ಏನಾಗಿತ್ತು ಅಥವಾ ಈ ಟಾರ್ಗೆಟ್ ಏನಾಗಿತ್ತು? ಇವರ ಮೇನ್ ಟಾರ್ಗೆಟ್ ಪಾಕಿಸ್ತಾನದ ಸೇನೆ, ಅಂದರೆ ಪಾಕಿಸ್ತಾನ ಪೊಲೀಸ್ ಠಾಣೆಗಳು ಮತ್ತು ಗುಪ್ತಚರ ಇಲಾಖೆ ISIನ ಕಚೇರಿಗಳು. BLA ಅತ್ಯಂತ ಅಪಾಯಕಾರಿ ಪಡೆಯಾಗಿರೋ ಮಜಾದ್ ಬ್ರಿಗೇಡ್, ಅಂದರೆ ಆತ್ಮಾಹುತಿ ದಳ, ಈ ದಾಳಿಯ ನೇತೃತ್ವವನ್ನು ವಹಿಸಿತ್ತು. ಈ ಯುದ್ಧದಲ್ಲಿ ಸಾಯುವುದು ಸಹಜ, ಆದರೆ ಶತ್ರುಗಳ ಕೈಗೆ ಸಿಕ್ಕಿ ಬೀಳುವುದು ಒಬ್ಬ ಸೈನಿಕನಿಗೆ ಅಥವಾ ಆ ದೇಶದ ಸೇನೆಗೆ ಅತಿ ದೊಡ್ಡ ಅಪಮಾನ. BLA ಬಿಡುಗಡೆ ಮಾಡಿರುವ ಹೇಳಿಕೆಯ ಪ್ರಕಾರ 84 ಪಾಕ್ ಸೈನಿಕರು ಹತರಾಗಿದ್ದಾರೆ. ಫ್ರಾಂಟಿಯರ್ ಕಾರ್ಪ್ಸ್ ಮತ್ತು ಪೊಲೀಸರು ಸೆರೆ, ಒಟ್ಟು 84 ಜನ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇನ್ನು 18 ಜನ ಸೆರೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. 18 ಸೈನಿಕರನ್ನ ಬಲೂಚ್ ಹೋರಾಟಗಾರರು ಜೀವಂತವಾಗಿ ಹಿಡಿದು ತಮ್ಮ ಅಜ್ಞಾತ ಸ್ಥಳಗಳಿಗೆ ಕರೆದೊಯ್ದಿದ್ದಾರೆ. ಇವರು ಈಗ BLA ವಶದಲ್ಲಿದ್ದಾರೆ. ಇಲ್ಲಿ BLA ವಶದಲ್ಲಿದ್ದಾರೆ ಪಾಕಿಸ್ತಾನಿ ಆರ್ಮಿಯವರು. ನೋಡಿ, 1971 ಮತ್ತು 2000 ಅಂದರೆ 1999 ಕಾರ್ಗಿಲ್ ಯುದ್ಧ ಆಗತ್ತಲ್ಲ, ಆ ಸಂದರ್ಭದಲ್ಲಿ ಭಾರತೀಯ ಸೇನೆ ಕೆಲವೊಂದಿಷ್ಟು ನೂರಾರು ಪಾಕಿಸ್ತಾನಿ ಸೇನಾಧಿಕಾರಿಗಳನ್ನು ಮತ್ತು ಸೇನೆಯ ಸೈನಿಕರನ್ನು ವಶಪಡಿಸಿಕೊಂಡಿತ್ತು ಭಾರತ. ಆಗ ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನು ಭಾರತ ಕಳುಹಿಸುತ್ತೆ. ನೋಡಿ, ನಮ್ಮ ಗಡಿಯಲ್ಲಿ ನಿಮ್ಮ ಪಾಕಿಸ್ತಾನದ ಸೈನಿಕರು ಎಂಟ್ರಿ ಕೊಟ್ಟಿದ್ದಾರೆ, ಅವರನ್ನು ನಾವು ಬಂಧಿಸಿದ್ದೀವಿ, ಅವರನ್ನು ನೀವು ಬಿಡುಗಡೆ ಮಾಡಿ ತಗೊಂಡು ಹೋಗಿ ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಒಂದು ಮೆಸೇಜ್ ಕಳಿಸುತ್ತೆ.
ಆಗ ಪಾಕಿಸ್ತಾನ ಏನು ಹೇಳಿತು ಗೊತ್ತಾ, ತನ್ನ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂತಹ ಸೈನಿಕರನ್ನ ಅಲ್ಲಿನ ಪಾಕಿಸ್ತಾನ ಸರ್ಕಾರ ಏನ್ ಹೇಳಿತು ಗೊತ್ತಾ, ಇವರು ನಮ್ಮ ಸೈನಿಕರೇ ಅಲ್ಲ ಅಂತ ಹೇಳಿಬಿಟ್ಟಿದ್ರು. ಅವಾಗ ಏನ್ ಮಾಡ್ಬೇಕು ಭಾರತ? 1 ತಿಂಗಳು ನೋಡತ್ತೆ, 2 ತಿಂಗಳು ನೋಡತ್ತೆ, 6 ತಿಂಗಳು ನೋಡತ್ತೆ. ಅವರನ್ನ ಸಾಕಿ ಸಲುಹಿ ಅವರನ್ನ ಗಡಿಯಾಚೆಗೆ ಬಿಟ್ಟು ಕಳುಹಿಸಿಕೊಟ್ಟಿತ್ತು ಭಾರತ. ಈಗಲೂ ಕೂಡ ಅಷ್ಟೇ, ಅವ್ರನ್ನ ಕೊಂದು ಹಾಕಿದ್ರೂ ಕೂಡ ಪಾಕಿಸ್ತಾನಕ್ಕೆ ಏನು ವ್ಯತ್ಯಾಸವೇ ಆಗೋದಿಲ್ಲ. ಇನ್ನು ವಾಹನಗಳು ಭಸ್ಮವಾಗಿವೆ. ಸೇನೆಗೆ ಸೇರಿದ 23ಕ್ಕೂ ಹೆಚ್ಚು ವಾಹನಗಳು ರಸ್ತೆ ಮಧ್ಯೆಗೆ ಹೊತ್ತಿ ಉರಿದಿವೆ. ಆದರೆ ಪಾಕಿಸ್ತಾನದ ಸೇನೆ ಇದನ್ನ ಒಪ್ಪಿಕೊಳ್ತಾ ಇಲ್ಲ. ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಇದ್ದಾನಲ್ಲ, ಅದು ಮೂರ್ಖ ಮುನೀರು, ಆಸಿಮ್ ಮುನೀರು, ನಾವು 67 ಬಲೂಚಿ ಉಗ್ರರನ್ನ ಕೊಂದಿದ್ದೀವಿ, ನಮ್ಮ ಕಡೆಯಿಂದ ಸತ್ತಿದ್ದು ಕೇವಲ 14 ಜನ ಅಂತ ಅಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಬೇರೆನೇ ಇದೆ ಅಂತ ಸ್ಥಳೀಯರ ವರದಿಗಳು ಹೇಳ್ತಾ ಇದ್ದಾವೆ. ರಸ್ತೆಗಳಲ್ಲಿ ಬಿದ್ದಿರೋ ಶವಗಳು ಪಾಕ್ ಸೇನೆಯ ಸುಳ್ಳನ್ನ ಬಟಾಬಯಲು ಮಾಡ್ತಾ ಇದ್ದಾವೆ. ನೋಡಿ, ಈ ಒಂದು ದೇಶಕ್ಕೆ ಸೇನೆ ಪ್ರಮುಖವಾಗಿರುತ್ತೆ. ಸೇನೆಯ ಮರ್ಯಾದೆ ಹೋದ್ರೆ ದೇಶದ ಮರ್ಯಾದೆ ಹೋದಂಗೆ ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆ ಮೊದಲೇ ಇಲ್ಲ. ತಾನು ಎಷ್ಟೇ ಬಚ್ಚಿಟ್ಟುಕೊಂಡ್ರೂ ಕೂಡ ಈಗ ಸೇನೆಯ ವಿರುದ್ಧವೇ ಪಾಕಿಸ್ತಾನದ ಜನ ತಿರುಗಿ ಬಿದ್ದಿದ್ದಾರೆ. ನೋಡಿ, ಪಾಕ್ ಸೇನಾಧಿಕಾರಿ ಅಥವಾ ಪಾಕಿಸ್ತಾನದ ಸೇನೆ ಸುಳ್ಳು ಹೇಳ್ತಾಗಿದೆ. ನೋಡಿ, ಇಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತಂದರೆ 92, 100ಕ್ಕೂ ಹೆಚ್ಚು ಜನ ಸೈನಿಕರು ತೀರ್ಕೊಂಡು ಬಿಟ್ಟಿದ್ದಾರೆ, ಪ್ರಾಣ ಕಳೆದುಕೊಂಡು ಬಿಟ್ಟಿದ್ದಾರೆ. ಅವರ ಹೆಣಗಳು ಹೀಗೆ ರಸ್ತೆಯಲ್ಲಿ ಕೊಳೆತು ನಾರ್ತಾ ಇದೆ ಹೊರತಾಗಿ ಅವನ್ನ ತಗೊಂಡು ಹೋಗ್ತಾ ಇಲ್ಲ. ಇದು ನೋಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಜನ ವಿಡಿಯೋಗಳನ್ನು ಮಾಡಿ ಫೋಟೋಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ ಎಷ್ಟು ಸುಳ್ಳು ಹೇಳುತ್ತೆ ಪಾಕಿಸ್ತಾನ ಅಂತ. ಇನ್ನು ಭಾರತದ ಮೇಲೆ ಪಾಕಿಸ್ತಾನ ಗೋಬೆ ಕೂರಿಸಿದೆ. ಕೇಂದ್ರ ಸರ್ಕಾರ ಖಡಕ್ ಉತ್ತರವನ್ನು ಕೂಡ ಕೊಟ್ಟಿದೆ. ಪಾಕಿಸ್ತಾನಕ್ಕೆ ಏನೇ ಸಮಸ್ಯೆಯಾದರೂ, ಯಾರೇ ಅಟ್ಯಾಕ್ ಮಾಡಿದ್ರೂ ತಕ್ಷಣ ಪಾಕ್ನ ಬಾಯಿಗೆ ಬರೋದು ಭಾರತ ಮತ್ತು ರಾ. ಈ ಬಾರಿಯೂ ಅಷ್ಟೇ ಪಾಕಿಸ್ತಾನದ ಗೃಹ ಸಚಿವ ಮೊಹಸಿನ್ ನಖ್ವಿ ಬಲೂಚಿಸ್ತಾನದಲ್ಲಿ ಅಶಾಂತಿ ಸೃಷ್ಟಿ ಮಾಡಲು ಭಾರತವೇ ಕಾರಣ, ಉಗ್ರರಿಗೆ ಭಾರತವೇ ಹಣ ಕೊಡ್ತಾ ಇದೆ ಅಂತ ಬೊಬ್ಬೆ ಹಾಕಿದ್ರು. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕೆ ಇವರು ಆಡ್ತಾ ಇರೋ ಹಳೆ ನಾಟಕ ಅಂತ ಇಡೀ ಜಗತ್ತಿಗೆ ಗೊತ್ತು. ಆದರೆ ಈ ಬಾರಿ ಭಾರತದ ವಿದೇಶಾಂಗ ಸಚಿವಾಲಯ ಸುಮ್ಮನೆ ಕೂರ್ತಿಲ್ಲ. ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು ರಣದೀಪ್ ಜೈಸ್ವಾಲ್ ಕೊಟ್ಟ ಉತ್ತರ ಹೇಗಿತ್ತಂದ್ರೆ, ಪಾಕಿಸ್ತಾನದ ಈ ಆಧಾರರಹಿತ ಆರೋಪಗಳನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸ್ತೀವಿ. ನಿಮ್ಮ ದೇಶದಲ್ಲಿ ಆಗ್ತಾ ಇರೋ ವೈಫಲ್ಯಗಳಿಂದ ಜನರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ನೀವು ಭಾರತದ ಹೆಸರು ಹೇಳ್ತಾ ಇದ್ದೀರಿ. ಮೊದಲು ನಿಮ್ಮ ಜನರ ಸಮಸ್ಯೆಗಳನ್ನು ಬಗೆಹರಿಸಿ, ನಿಮ್ಮ ಕರ್ಮಕ್ಕೆ ನಮ್ಮನ್ನು ಹೊಣೆ ಮಾಡಬೇಡಿ. ಇದು ಪಾಕಿಸ್ತಾನದ ಕೆನ್ನೆಗೆ ಬಾರಿಸ್ದಂಗೆ ಏಟನ್ನು ಕೊಟ್ಟಿದೆ ಭಾರತ. ಜಗತ್ತಿಗೇ ಗೊತ್ತು ಪಾಕಿಸ್ತಾನವೇ ಭಯೋತ್ಪಾದಕ ಕಾರ್ಖಾನೆ ಅಂತ. ಈಗ ಆ ಕಾರ್ಖಾನೆಯಲ್ಲಿ ಬೆಂಕಿ ಬಿದ್ದಿದೆ ಅಷ್ಟೇ. BLA ಅಂದರೆ ಬಲೂಚ್ ಲಿಬರೇಷನ್ ಆರ್ಮಿ ಉಗ್ರರು ಮಾಡಿರೋ ಪ್ಲಾನ್ ತುಂಬ ಡೇಂಜರಸ್ ಆಗಿತ್ತು ವೀಕ್ಷಕರೇ. ಅವರು ಕೇವಲ ಬಾಂಬ್ ಹಾಕಿ ಸುಮ್ಮನೆ ಕೂರಲಿಲ್ಲ. ಬಲೂಚಿಸ್ತಾನವನ್ನು ಪಾಕಿಸ್ತಾನದ ಇತರೆ ಭಾಗಗಳಿಗೆ ಸಂಪರ್ಕಿಸುವ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಂದರೆ ನ್ಯಾಷನಲ್ ಹೈವೇಗಳನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಪಂಜಾಬ್ನಿಂದ ಬಲೂಚಿಸ್ತಾನಕ್ಕೆ ಹೋಗುವ ರಸ್ತೆಗಳು ಬಂದ್ ಆಗಿವೆ. ಕರಾಚಿಯಿಂದ ಗ್ವಾದರ್ಗೆ ಹೋಗುವಂತಹ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಇದರಿಂದ ಏನಾಗುತ್ತೆ, ಪಾಕಿಸ್ತಾನದ ಸೇನೆಗೆ ಹೆಚ್ಚುವರಿ ಪಡೆಗಳನ್ನು ಕಳುಹಿಸೋಕೆ ಆಗೋದಿಲ್ಲ. ಆಂಬ್ಯುಲೆನ್ಸ್ಗಳು ಹೋಗೋದು ಕಷ್ಟವಾಗತ್ತೆ. ಒಂದು ರೀತಿಯ ಬಲೂಚಿಸ್ತಾನ್ ಈಗ ದ್ವೀಪದಂತಾಗಿದೆ. ಅಲ್ಲಿನ 14 ನಗರಗಳಲ್ಲಿ ಈಗ ಆಡಳಿತ ನಡೆಸ್ತಾ ಇರುವ ಪಾಕ್ ಸರ್ಕಾರ ಅಲ್ಲ, ಬದಲಿಗೆ ಬಲೂಚ್ ಲಿಬರೇಷನ್ ಆರ್ಮಿ ಅಲ್ಲಿ ಸರ್ಕಾರ ನಡೆಸ್ತಾ ಇದೆ. ರಸ್ತೆಗಳಲ್ಲಿ ಅವರು ಚೆಕ್ ಪೋಸ್ಟ್ ಹಾಕಿ ID ಕಾರ್ಡ್ ಚೆಕ್ ಮಾಡ್ತಿದ್ದಾರೆ. ಸೈನಿಕರು ಅಂತ ಗೊತ್ತಾದರೆ ತಕ್ಷಣ ಶೂಟ್ ಮಾಡಿ ಬಿಸಾಕ್ಬಿಡ್ತಾ ಇದ್ದಾರೆ ಅಥವಾ ಕಿಡ್ನ್ಯಾಪ್ ಮಾಡ್ತಾ ಇದ್ದಾರೆ. ಇನ್ನು ಠಾಣೆಗಳ ಮೇಲೆ ದಾಳಿ, ಪೊಲೀಸರೇ ಓಡ್ ಹೋಗ್ಬಿಟ್ರು. ಮಸ್ತೂಂಗ್, ಕಲಾತ್ ಮತ್ತು ಕ್ವೆಟ್ಟಾದಲ್ಲಿ ನಡೆದಂತಹ ದೃಶ್ಯಗಳು ಪಾಕಿಸ್ತಾನದ ದಯನೀಯ ಸ್ಥಿತಿಯನ್ನು ಜಗಜ್ಜಾಹೀರು ಮಾಡ್ತಾ ಇದೆ. BLA ಫೈಟರ್ಗಳು ಪೊಲೀಸ್ ಠಾಣೆಗಳ ಒಳಗೆ ನುಗ್ಗಿದ್ದಾರೆ. ಅಲ್ಲಿನ ಪೊಲೀಸರು ಜೀವ ಭಯದಿಂದ ಯೂನಿಫಾರ್ಮ್ ಕಳಿಸಿ ಓಡ್ ಹೋಗಿದ್ದಾರೆ. ಠಾಣೆಗಳಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಉಗ್ರರು ದೋಚ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದ ವಾಹನಗಳಿಗೆ ಬೆಂಕಿ ಇಟ್ಟಿದ್ದಾರೆ. BLA ಹೇಳೋ ಪ್ರಕಾರ, ನಾವು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಮತ್ತು ಪ್ರಮುಖ ಪೋಸ್ಟ್ಗಳನ್ನು ನಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದೀವಿ. ಶತ್ರುಗಳು ಅರ್ಥಾತ್ ಪಾಕ್ ಸೇನೆ ಈಗ ಡಿಫೆನ್ಸಿವ್ ಮೂಡ್ನಲ್ಲಿ ಇದೆ ಅಂತ ಹೇಳಿದ್ದಾರೆ. ಅಂದರೆ ಈ ದಾಳಿ ಮಾಡಬೇಕಿದ್ದ ಸೇನೆ ಈಗ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದೆ ಅನ್ನುವಂತಹ ಸಂದೇಶವನ್ನು ಬಲೂಚಿ ಲಿಬರೇಷನ್ ಆರ್ಮಿ ಕೊಟ್ಟಿದೆ. ಇನ್ನು ವೀಕ್ಷಕರ, ಈ ದಾಳಿಯ ಹಿಂದೆ ಇನ್ನೊಂದು ದೊಡ್ಡ ಕಾರಣ ಇದೆ, ಅದೇ ಚೀನಾ. ಬಲೂಚಿಸ್ತಾನದಲ್ಲಿ ಚೀನಾ ಬಿಲಿಯನ್ ಗಟ್ಟಲೆ ಹೂಡಿಕೆ ಮಾಡಿದೆ. ಗದ್ವಾರ್ ಬಂದರು ಚೀನಾದ ಕನಸಿನ ಕೂಸಾಗಿದೆ.
ಆದರೆ ಬಲೂಚ್ ಜನರಿಗೆ ಇದು ಇಷ್ಟ ಇಲ್ಲ. ಚೀನಾ ಮತ್ತು ಪಾಕಿಸ್ತಾನ ಸೇರಿ ನಮ್ಮ ಸಂಪತ್ತಿನ ಲೂಟಿ ಮಾಡ್ತಾ ಇದ್ದಾರೆ ಎನ್ನುವುದು ಅವರಿಗಿರುವಂತಹ ಸಿಟ್ಟು. ಈ ಆಪರೇಷನ್ ಹೆರೋಫ್ ಮೂಲಕ BLA ಚೀನಾಕ್ಕೂ ವಾರ್ನಿಂಗ್ ಕೊಟ್ಟಿದೆ. ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಂದರೆ ನಿಮ್ಮ ಪ್ರಜೆಗಳ ಮೇಲೂ ನಾವು ದಾಳಿ ಮಾಡ್ತೀವಿ ಅಂತ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗಾಗಲೇ ಗಾದ್ವಾರ್ನಲ್ಲಿ ಚೀನಾ ಇಂಜಿನಿಯರ್ಗಳ ಮೇಲೆ ದಾಳಿ ನಡೆದಿದೆ. ಈಗ ಇಡೀ ಗಾದ್ವಾರ್ ನಗರವೇ ಉಗ್ರರ ಅಟ್ಟಹಾಸಕ್ಕೆ ನಲುಗಿ ಹೋಗಿದೆ. ಈಗ ನೋಡಿ, ಒಂದು ಕಡೆ ಚೀನಾದ ಪ್ರಾಜೆಕ್ಟ್ ಏನಾದರೂ ಮತ್ತೆ ರಿಟರ್ನ್ ಹೋಯಿತು ಅಂದರೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ದಯನೀಯವಾಗಿ ಹೋಗ್ಬಿಡತ್ತೆ. ಪಾಕಿಸ್ತಾನ ಒಂಚೂರು ಉಸಿರಾಡ್ತಾ ಇರುವುದು ಚೀನಾ ಕೊಟ್ಟಂತಹ ಸಾಲಗಳಿಂದ, ಚೀನಾ ಪ್ರಾಜೆಕ್ಟ್ಗಳಿಂದಾಗಿ. ಇನ್ನು ಒಂದೊಂದಾಗಿ ಪ್ರಾಜೆಕ್ಟ್ಗಳನ್ನು ಚೀನಾ ಹಿಂದೆ ತಗೊಳ್ತು ಅಂತಂದರೆ ಪಾಕಿಸ್ತಾನ ಬರಬಾದಾಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು, ಬಲೂಚಿಸ್ತಾನದ ಆರ್ಮಿಯವ್ರು ಏನು ಮಾಡ್ತಾ ಇದ್ದಾರಂದರೆ ಪಾಕಿಸ್ತಾನಕ್ಕೆ ಸೇರ್ಪಡೆಯಾಗುವಂತಹ ಅಥವಾ ಕನೆಕ್ಟ್ ಆಗುವಂತಹ ಎಲ್ಲ ರೈಲು ಮಾರ್ಗಗಳು ಮತ್ತು ರಸ್ತೆ ಮಾರ್ಗಗಳನ್ನು ಬಂದ್ ಮಾಡಿ ಆರ್ಥಿಕವಾಗಿ ಪೆಟ್ಟು ಕೊಡೋದಕ್ಕೆ ಬಲೂಚಿ ಲಿಬರೇಷನ್ ಆರ್ಮಿ ಮುಂದಾಗಿದೆ. ಇದರಿಂದ ಆರ್ಥಿಕವಾಗಿ ಪಾಕಿಸ್ತಾನ ಕುಗ್ಗಿದ್ರೆ ಸೇನೆಗೆ ಒಂದು ಹೊತ್ತು ಊಟ ಹಾಕೋದಕ್ಕೂ ಗತಿ ಇಲ್ದಂಗಾಗಿ ಹೋಗ್ಬಿಡತ್ತೆ. ಸೊ ಹೀಗಾಗಿ ಬಲೂಚಿಸ್ತಾನವನ್ನು ಈಸಿಯಾಗಿ ಕಬ್ಜಾ ಮಾಡ್ಕೊಳ್ಬಹುದು ಅನ್ನೋದು ಬಲೂಚ್ ಲಿಬರೇಷನ್ ಆರ್ಮಿಯ ಒಂದು ದೊಡ್ಡ ಪ್ಲಾನ್ ಆಗಿದೆ. ಇನ್ನು ಅಂತಿಮವಾಗಿ ಹೇಳೋದಾದರೆ ಇದು ಪಾಕಿಸ್ತಾನಕ್ಕೆ ಕೇವಲ ಒಂದು ಕೆಟ್ಟ ದಿನ ಅಲ್ಲ, ಇದು ಅಂತ್ಯದ ಆರಂಭ ಅಂತ ಹೇಳಲಾಗ್ತಾ ಇದೆ. 1971ರಲ್ಲಿ ಪೂರ್ವ ಪಾಕಿಸ್ತಾನ ಅರ್ಥಾತ್ ಬಾಂಗ್ಲಾದೇಶ ಹೇಗೆ ಬಿಟ್ಟು ಹೋಯಿತೋ, ಈಗ ಬಲೂಚಿಸ್ತಾನ್ ಕೂಡ ಅದೇ ದಾರಿಯಲ್ಲಿ ಇದೆ. ಆರ್ಥಿಕವಾಗಿ ದಿವಾಳಿ ಆಗ್ತಾ ಇರೋ ಪಾಕಿಸ್ತಾನಕ್ಕೆ ಈ ಯುದ್ಧವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲವೇ ಇಲ್ಲ. 92ರಿಂದ 100 ಜನ ಸೈನಿಕರ ಸಾವು, 18 ಜನ ಸೈನಿಕರ ಸೆರೆ. ಇದು ಸೇನೆಯ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಿದೆ. ಭಾರತದ ಮೇಲೆ ಗೂಬೆ ಕೂರಿಸೋದನ್ನು ಬಿಟ್ಟು ಪಾಕಿಸ್ತಾನ ತನ್ನ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣವನ್ನು ನೋಡ್ಕೊಳ್ಬೇಕು. ಇಲ್ಲಾಂದರೆ ವಿಶ್ವ ಭೂಪಟದಿಂದ ಪಾಕಿಸ್ತಾನದ ಇನ್ನೊಂದು ತುಂಡು ಮಾಯವಾಗುವುದು ಗ್ಯಾರಂಟಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಲೂಚಿಸ್ತಾನ್ ಪಾಕಿಸ್ತಾನದಿಂದ ಸ್ವತಂತ್ರವಾಗಬೇಕಾ? ಭಾರತದ ಮೇಲಿನ ಈ ಆರೋಪಕ್ಕೆ ನಿಮ್ಮ ಉತ್ತರ ಏನು? 18 ಸೈನಿಕರನ್ನ ಬಲೂಚಿ ಉಗ್ರರು ಏನ್ ಮಾಡಬಹುದು? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪಾಕಿಸ್ತಾನದ ರಿಯಾಲಿಟಿ ಮತ್ತು ಬಲೂಚ್ ಹೋರಾಟದ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.